ಇದೇನಿದು? ನಾನು ಯಾರ ಕಣ್ಣಿಗೂ ಕಾಣಿಸಿರೋ ಒಂದು ಆತ್ಮ. ಈ ಜೀವಿಗಳಿಗೆ ನನ್ನ ನೋಡೋದಕ್ಕೆ, ನನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಂಬಿಕಾ, ಇವು ಸಾಮಾನ್ಯ ಜೀವಿಗಳಲ್ಲ. ಇವು ನಿನ್ನಂತ ಆತ್ಮಗಳನ್ನ ನೋಡೋದಷ್ಟೇ ಅಲ್ಲ, ಗಟ್ಟಿಯಾಗಿ ಹಿಡಿದು ತಕ್ಷಣವೇ ಕರಗಿಸಿ ನಾಶ ಮಾಡುವಂತ ಕರಾಳ ಶಕ್ತಿ ಇದೆ. ಇವು ದೊಡ್ಡ ದೊಡ್ಡ ರಾಕ್ಷಸರ ರಕ್ತ ಹಾಗೂ ಕರಾಳ ಶಕ್ತಿ ಅಂಶಗಳಿಂದ ಹುಟ್ಟುಕೊಂಡಿರುವಂತ ಕ್ರೂರ ಜೀವಿಗಳು. ಇವ್ರನ್ನ ಅಷ್ಟು ಹಗುರವಾಗಿ ತಗೋಬೇಡ. ಮಾಳ್ವಿಕಾ, ಕೈ ಕೊಡು, ಕೈ ಕೊಡು ಮಾಳ್ವಿಕಾ. ಅಲ್ಲೊಂದು ಸರೋವರ ಕಾಣಿಸ್ತಿದೆ. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವತ್ತು ನನ್ನಿಂದ ನಿಮಗೆ ದೊಡ್ಡ ಅವಮಾನ ಆಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಶಾನ್ವಿ, ಬಿಡು ಬಿಡು ಶಾನ್ವಿ. ಎದ್ದೇಳು ಎದ್ದೇಳು ಶಾನ್ವಿ. ಏನ್ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ನ ಇದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ನಿನ್ ಮೇಲೆ ಕೋಪನೂ ಇಲ್ಲ ಶಾನ್ವಿ. ನಾನು ನಿನ್ನನ್ನ ದೂಷಿಸ್ತಿಲ್ಲ. ನೀನ್ ಸುಮ್ಮನೆ ಇರು. ಇಲ್ಲ ಅದಕ್ಕೆ, ಎಲ್ಲ ನಂದೇ ತಪ್ಪು. ನನ್ನ ಸ್ವಾರ್ಥದಿಂದ ಇವತ್ತು ಈ ಮನೇಲಿ ಇಷ್ಟೊಂದು ದೊಡ್ಡ ರಂಪಾಟ ಆಗೋಯ್ತು. ನಾನ್ ತರುಣ್ನ ಮದುವೆ ಆಗೋ ಆತ್ರದಲ್ಲಿ ನಿಮ್ಮ ಮತ್ತೆ ಅಣ್ಣನ ಮಧ್ಯೆ ಬೆಂಕಿ ಹಚ್ಬಿಟ್ಟೆ ನಾನು. ಒಂದು ವೇಳೆ ಅವತ್ತು ನಾನು ಸ್ಯೂಸೈಡ್ ಮಾಡ್ಕೊಳಕ್ ಹೋಗದೆ ಇದ್ದಿದ್ರೆ ಇವತ್ತು ನಿಮ್ಮ ಮತ್ತೆ ಅಣ್ಣನ ಮಧ್ಯೆ ಇಷ್ಟೊಂದು ದೊಡ್ಡ ಬೆರಕು ಮೂಡ್ತಾನೆ ಇರ್ಲಿಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು. ಇಡೀ ಅನಾಹುತಕ್ಕೆ ನಾನೇ ಕಾರಣ. ಅಯ್ಯೋ ಶಾನ್ವಿ, ಏನಿದು ಹುಚ್ಚತನ? ಯಾಕೆ ಹೀಗೆಲ್ಲ ಮಾಡ್ಕೋತಿದ್ಯಾ? ನೋಡು, ನಿನ್ ಸಂತೋಷಕ್ಕಾಗಿ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದೀನಿ. ಆಗಿದ್ದಾಗೋಯ್ತು ಶಾನ್ವಿ. ನೀನ್ ಯಾವ ತಪ್ಪು ಕೆಲ್ಸನೂ ಮಾಡೋದಕ್ಕೆ ಹೋಗ್ಬೇಡ ಶಾನ್ವಿ. ನೀನ್ ಹೆದರ್ಕೋಬೇಡ. ಬಾಸ್ಗೆ ನಮ್ಮ ಮೇಲೆ ಕೋಪ ಬಂದಿದೆ. ಸ್ವಲ್ಪ ಸಮಯ ಆದ್ಮೇಲೆ ಅವ್ರ ಕೋಪ ಕರ್ಗುತ್ತೆ. ಅವಾಗ ಅವರೇ ನಮ್ಮ ಹತ್ರ ಬಂದು ಮಾತಾಡಿಸ್ತಾರೆ. ಎಲ್ಲ ಮೊದಲಿನ ತರ ಆಗುತ್ತೆ. ನೀನ್ ಅನ್ಕೊಂಬೇಡ ಶಾನ್ವಿ. ನೀನೇನು ಯೋಚನೆ ಮಾಡ್ಬೇಡ. ಈ ಮದ್ವೆ ಮಾಡಿಸಿದ್ದು ನಾನೇ. ದುರ್ಗಾ ಇಷ್ಟು ದೊಡ್ಡ ದ್ರೋಹ ಮಾಡ್ತಾಳೆ ಅಂತ ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ನನ್ನ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಅವಳಿಗೆ ಮನ್ಸಾದ್ರೂ ಹೇಗೆ ಬಂತು? ನಾನು ಇನ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ. ಈ ಮದ್ವೆ ಮಾಡಿಸಿದ್ದು ನಾನೇ.
ಶರತ್, ಸಮಾಧಾನ ಸಮಾಧಾನ ಮಗನೇ. ನಿನ್ನ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಶಾಂತ ಮನಸ್ಸಿಂದ ಕೂತು ಏನಾಗಿರ್ಬಹುದು ಅಂತ ಯೋಚನೆ ಮಾಡು. ಸಮಾಧಾನ ಏನಂತ ಸಮಾಧಾನ ಮಾಡ್ಕೋಬೇಕಪ್ಪ? ನಾನು ದುರ್ಗಾ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಡ್ಲಲ್ಲಪ್ಪ. ಹಾಗಲ್ಲಪ್ಪ, ಇದ್ರ ಹಿಂದೆ ಏನೋ ಒಂದು ಕಾರಣ ಇರಬಹುದಲ್ವಾ? ಅಪ್ಪ ಏನಾದ್ರೂ ಕಾರಣ ಇರಲಿ, ಇವತ್ತು ನನ್ನ ತಂಗಿ ಜೀವನ ಹಾಳಾಗೋಯ್ತಲ್ಲಪ್ಪ. ನನ್ನ ಶಾನ್ವಿ ಬಗ್ಗೆ ಏನೇನು ಕಾಳಜಿ ಇದೆ ಅಂತ ಎಲ್ಲದನ್ನು ನಾನು ದುರ್ಗನ್ ಜೊತೆ ಶೇರ್ ಮಾಡಿದ್ದೆ. ಆ ತರುಣ್ ಅವ್ನು ಎಷ್ಟು ಕೆಟ್ಟವನು, ಅವ್ನು ಈ ಮನೆಗೆ ಬಂದರೆ ಶಾನ್ವಿ ಜೀವನ ನರ್ಕ ಆಗುತ್ತೆ, ಎಲ್ಲದನ್ನು ನಾನು ಅವಳಿಗೆ ತಿಳಿಸಿ ಹೇಳಿದ್ದೆ. ಇದೆಲ್ಲ ಗೊತ್ತಿದ್ದು ಅವನ ಜೊತೆ ಶಾನ್ವಿ ಮದುವೆನ ಹೇಗಪ್ಪ ಮಾಡಿದ್ಲು ಅವಳು? ಇದು ಅವಳು ನನಗೆ ಮಾಡಿ ಮಹದ್ರೋಹ ಅಲ್ವಾ ಅಪ್ಪ? ಅವಳ ಮೇಲೆ ನನಗಿದ್ದ ನಂಬಿಕೆ ಇವತ್ತಿಗೆ ಸಂಪೂರ್ಣವಾಗಿ ಸತ್ತೋಯ್ತು. ಶರತ್, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನಾನು ದುರ್ಗಾಳನ್ನ ಕಳೆದ 1 ವರ್ಷದಿಂದ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವಳು ಯಾವುದೇ ನಿರ್ಧಾರನ ಯೋಚನೆ ಮಾಡದೆ ತಗೊಳ್ಳೋಂಥ ಹುಡುಗಿ ಅಲ್ಲ. ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಹೆಣ್ಣೋಳು. ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಈ ಮದುವೆ ಮಾಡಿಸಿದಾಳೆ ಅಂತಂದ್ರೆ ಇದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಸ್ವಲ್ಪ ಅವಳ ಮಾತನ್ನು ಕೇಳೋಣಪ್ಪ. ಇಲ್ಲಪ್ಪ, ಪರಿಸ್ಥಿತಿ ಏನೇ ಇರಲಿ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ? ಇವತ್ತು ಏನೇನಾಯ್ತೋ ಅದಕ್ಕೆಲ್ಲ ಕಾರಣ ದುರ್ಗಾನೇ. ದುರ್ಗಂದೇ ತಪ್ಪು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಅವಳನ್ನ ನಂಬಲ್ಲ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಾರ ಕಣ್ಣು ಹಿಡ್ದು ಹೋಗ್ಬಿಡ್ಲಿ. ತರುಣ, ನೀನು ಎಷ್ಟು ಸ್ಮಾರ್ಟ್ ಆಗಿದೆಯೋ. ಎಂಥ ಪ್ಲಾನ್ ಮಾಡಿ ಆ ಶರತ್ತು ಫ್ಯಾಮಿಲಿ ಬೀದಿಗೆ ಬರೋ ಹಾಗೆ ಶಾನ್ವಿನ ಈ ರೀತಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದೆಯಲ್ಲ. ಯು ಆರ್ ಅ ಗ್ರೇಟ್ ಮಗ್ನೆ.